ನೋಡಿ, ಈಗ ಇದು ವಿಧಾನಸಭೆಯಲ್ಲಿ ಚರ್ಚೆ ಆಗೋದು. ವಿಧಾನಸಭೆಯಲ್ಲಿ ಚರ್ಚೆಗೆ ಬರ್ತಂದರೆ ಯಾರ್ಯಾರು ಯಾವ ಪಕ್ಷದವ್ರದ್ದು ಏನೇನು ಅಭಿಪ್ರಾಯ ಹೊರಬರ್ತದೆ. ಇಲ್ಲಿ ಬಂದಾಗ ಹೇಳಿದ್ದಾರೆ ಬಿ ಜೆ ಪಿಯವರು, ಯಾರು 1 ಇಂಚು ನೀವು ಜಮೀನು ಕೊಡಬೇಡ್ರಿ. ಅಲ್ಲಿ ವಿಧಾನಸಭೆ ಒಳಗೆ ಏನು ಹೇಳ್ತಾರೆ, ನೀವು ಇದನ್ನು ಮುಂದುವರಿಸ್ರಿ, ನಾಳೆ ನಮ್ಮ ಸರ್ಕಾರ ಬಂದಾಗ ನಾವು ಮುಂದುವರಿಸ್ತೀವಿ ಅಂತ ಹೇಳಿ. ಇಲ್ಲಿ ಯಾಕೆ ಹಿಂಗೆ ಹೇಳಿದ್ರಿ, ಅಲ್ಲಿ ಯಾಕೆ ಹಂಗೆ ಹೇಳ್ತೀರಿ? ಈ ನಾಳೆ ವಿಧಾನಸಭೆಯಲ್ಲಿ ಒಂದು ದಿವಸ ಚರ್ಚೆ ಆಗಲಿ, ಈ ಭಾಗದ ಎಲ್ಲ ಶಾಸಕರು ಮಾತಾಡಿ, ಎಲ್ಲ ರಾಜಕೀಯ ಪಕ್ಷದ ನಾಯಕರು ಮಾತಾಡಿ, ಯಾರು ಅದೇ ಆಗ್ತದೆ. ಈಗ ನೀವು ವಿಧಾನಸಭೆ ಆನ್ ರೆಕಾರ್ಡ್ ಇರ್ತದೆ, ಏನೋ ಫೇಕ್ ಅಂತ ಇರೋದಿಲ್ಲ. ಇಲ್ಲ ರೈತರು ಹೋರಾಟ ಕೂತಾಗ ಬಂದು ಏನು ಹೇಳಿದ್ರಿ, 1 ಇಂಚು ಜಾಗನೂ ಬಿಟ್ಟು ಕೊಡಬೇಡಿ, ನಾವು ಸಂಪೂರ್ಣ ಬೆಂಬಲ ಇದೆ ತಿಳಿ. ನೀವು ವಿಧಾನಸಭೆಯಲ್ಲಿ ಮಾತಾಡಿರಿ, ಅದೇ ಪ್ರಶ್ನೆ ರೈತರು ಕೇಳ್ತಾ ಇದ್ದಾರೆ. ಅದಕ್ಕೆ ನಾಳೆ ನಾನು ವಿಧಾನಸಭೆಯಲ್ಲಿ ಪ್ರಸ್ತಾವನೆ ಮಾಡ್ತೀನಿ. ಅವಾಗ ಡಿ ಕೆ ಶಿವಕುಮಾರ್ ಅವ್ರದ ಉತ್ತರ ಏನಿದೆ, ವಿರೋಧ ಪಕ್ಷಗಳ ಅವರ ಅಭಿಪ್ರಾಯ ಏನಿದೆ, ಕೊನೆಗೆ ಒಂದೇ ಮಾತು ನಾ ಡಿ ಕೆ ಶಿವಕುಮಾರ್ಗೆ ವಿನಂತಿ ಮಾಡ್ಬೋದು, ರೈತರ ಪರವಾಗಿ ದೊಡ್ಡ ಮನಸ್ಸು ಮಾಡಿ ರೈತರನ್ನ ಅವ್ರ ಜೀವನ ಮಾಡಲಿಕ್ಕೆ ಬಿಡಿ. ನಿಮಗೆ ಬ್ಯಾರನ್ ಲ್ಯಾಂಡ್ ಸಾಕಟ್ಟಿದೆ ಕರ್ನಾಟಕದಲ್ಲಿ, ಇಲ್ಲೇ ವಿಮಾನ ನಿಲ್ದಾಣ ಮಾಡ್ಬೇಕಂತೇನಿದೆ, ತುಮಕೂರು ಕಡೆ ಮಾಡಿರಿ, ಚಿತ್ರದುರ್ಗಕ್ಕೆ ಮಾಡಿರಿ.